ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ 4,000 ಬಂತು. ಹೌದು, ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಗೃಹಲಕ್ಷ್ಮಿ ಅಂತ. ಈ ಬಾರಿ DBT ಮುಖಾಂತರ ಎಲ್ರಿಗೂ ಹಣ ಜಮೆ ಆಗಿದೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಬಂದಿದೆ, ಯಾವಾಗ ಹಣ ಬರುತ್ತೆ, ಯಾವಾಗ ಹಣ ಬರಲ್ಲ, ಯಾಕೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಹಣ ತುಂಬ ಜನರಿಗೆ ಬರ್ತಾ ಇಲ್ಲ, ಏನು ಕಾರಣ, ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಗೃಹಲಕ್ಷ್ಮಿ 4,000 ಜಮೆ ಆಗಿದೆ ಸ್ನೇಹಿತರೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡಿದರು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವಂಥದ್ದು. ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲಿ ಗೃಹಲಕ್ಷ್ಮಿ ಹಣ ನಮಗೆ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತು ಇನ್ನೊಂದು ವಿಚಾರ ಗೃಹಲಕ್ಷ್ಮಿ ಹಣ ನಮಗೆ ಬಂದೇ ಇಲ್ಲ ಅನ್ನುವಂಥದ್ದು. ಹಾಗಾದರೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿರೋದಿಲ್ಲ, 100% ಆಗಿ ನಿಮ್ಗೆ ಬಂದಿಲ್ಲ ಅಂತಂತಂದರೆ ನೀವು ಏನು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿರೋದಿಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಿರೋದಿಲ್ಲ. ಕರೆಕ್ಟ್. ಹಾಗಾಗಿ ಆ ರೀತಿ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಮೂರನೇ ವಿಚಾರ ಏನಂತಂದರೆ ಆಧಾರ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಿರೋದಿಲ್ಲ ಸ್ನೇಹಿತರೆ. ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ 3 ವಿಚಾರವನ್ನು ಕರೆಕ್ಟಾಗಿ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಹಣ ಜಮೆ ಆಗಲ್ಲ ಸ್ನೇಹಿತರೆ. ಫಸ್ಟು ಇದನ್ನು ತಿಳ್ಕೊಳ್ಳಿ, ಅರ್ಥ ಆಯ್ತಾ? ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಈ ಒಂದು ವಿಚಾರಗಳನ್ನು ಕರೆಕ್ಟಾಗಿ ನೀವು ಮಾಡ್ತೀರಾ ಅಂತಂದರೆ ಎಲ್ರಿಗೂ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಗೃಹಲಕ್ಷ್ಮಿ ಹಣ ತುಂಬ ಜನ ಕಮೆಂಟ್ ಮಾಡಿದ್ರಿ, ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ಹಣ ಬರಲ್ವೇನೋ ಹಾಗೆ ಹೀಗೆ ಅಂತ. ನಾನೆಲ್ಲರಿಗೂ ಹೇಳುವಂಥದ್ದು, ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಹೇಳುವಂಥದ್ದು, ಹಣ ಬಂದಿಲ್ಲ ಅಂತಂದರೆ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಅಂತಂದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹೇಗೆ ನಾವು ಹಣವನ್ನು ಪಡೆದುಕೊಳ್ಬೇಕು, ನಮಗೆ ಯಾಕೆ ಹಣ ಬರ್ತಾ ಇಲ್ಲ, ನಾವು ಏನು ತಪ್ಪನ್ನು ಮಾಡಿದ್ದೀವೋ ಅದನ್ನು ನಾವು ಹೆಂಗೆ ತಿದ್ಕೊಳ್ಳುವಂಥದ್ದನ್ನು ಯೋಚನೆ ಮಾಡಿ. ನಾನೆಲ್ಲರಿಗೂ ಹೇಳುವಂಥದ್ದು, ತುಂಬ ಜನ ಈ ರೀತಿ ಥಿಂಕ್ ಮಾಡ್ತಾರೆ. ಹೆಂಗಂತಂದರೆ ನಮ್ಗೆ ಹಣ ಬರೋದೇ ಇಲ್ವಲ್ಲ ಅನ್ನುವಂಥದ್ದು. ಆ ರೀತಿ ಥಿಂಕ್ ಮಾಡಬಾರ್ದು. ನಾನು ಹೇಳುವಂಥದ್ದು ನಿಮಗೇನಂತಂದರೆ ನಾವು ಹೆಂಗೆ ಹಣವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನು ಥಿಂಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಆ್ಯಂಡ್ ಅದ್ರ ಜೊತೆಗೇ ತುಂಬ ಜನ ಕಮೆಂಟ್ ಮಾಡ್ತಾರೆ, ನಮಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ನಮ್ಗೆ ಹಣನೇ ಜಮೆ ಆಗಲ್ಲ, ನಮ್ಗೆ ಗೊತ್ತಿದೆ ಸರ್ ಅನ್ನುವಂಥದ್ದನ್ನು ತುಂಬ ಜನ ಕಮೆಂಟ್ ಮಾಡ್ತಾರೆ. ನಾನು ಹೇಳುವಂಥದ್ದು, ನಿಮಗೆ ಹಣ ಜಮೆ ಆಗಬೇಕಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ನೀವು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ನಾನು, ಮೊದಲನೇದಾಗಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೇ ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ, ನಾನು ಅಂಥವ್ರು ಎಲ್ರಿಗೂ ಹೇಳುವಂಥದ್ದು, ಕರೆಕ್ಟಾಗಿ ನೀವೆಲ್ಲರೂ ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳ್ದಂಗೆ ಟೆಕ್ನಿಕಲ್ ಎರರ್ ಏನಾದರೂ ಆಗ್ಬಹುದು. ಅದಕ್ಕೆ ನಾವು ಏನಪ್ಪ ಅಂತಂದರೆ ನಾವು ಎಲ್ಲರೂ ಕೂಡ ಅದನ್ನು ಆ ರೀತಿ ಟೆಕ್ನಿಕಲ್ ಎರರ್ ಆಗದೆ ಇರುವಂಗೆ ನೋಡ್ಕೊಳ್ಬೇಕು. ಯಾಕಂತಂದರೆ ತುಂಬ ಜನ ಫೇಕ್ ಅಪ್ಲಿಕೇಶನನ್ನು ಹಾಕ್ತಾರೆ, ಅದು ಹಾಕಬಾರ್ದು ಅನ್ನುವಂಥದ್ದು ನಾನು ಹೇಳುವಂಥದ್ದು ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ಹಾಕ್ತಿರೋ ಫೇಕ್ ಅಪ್ಲಿಕೇಶನ್ ಅಂತಲ್ಲ, ಕೆಲವರು ಅಂದರೆ ಒಂದಿಷ್ಟು ಫೇಕ್ ಅಪ್ಲಿಕೇಶನ್ಗಳು ಬರ್ತಾ ಇದೆ, ನೀವೇ ಹಾಕ್ತಾ ಇದ್ದೀರಾ ಅಂತ ಅಲ್ಲ. ಆ್ಯಂಡ್ ಸ್ನೇಹಿತರೆ ಅದ್ರ ಜೊತೆಗೇ ಇಲ್ಲಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನುವಂಥದ್ದು. ಆ್ಯಂಡ್ ಅದ್ರ ಜೊತೆಗೇ ರೈತರಿಗೆ ಸಾಲ ಮನ್ನಾ ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ರೈತರಿಗೆ ಸಾಲ ಮನ್ನಾ ಆಗುವಂಥದ್ದು ಹೌದಾ, ಏನು DK ಶಿವಕುಮಾರ್ ಅವರು ಹೇಳಿದರು ಸಾಲ ಮನ್ನಾ ಆಗುತ್ತೆ ಹಾಗೆ ಹಿಂಗೆ ಅನ್ನುವಂಥದ್ದು ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ. ಹಾಗಾದರೆ ಸಾಲ ಮನ್ನಾ ಆಗುವಂಥದ್ದು 100% ಹೌದಾ ಅನ್ನುವಂಥದ್ದು ನಾನು ಹೇಳ್ತೀನಿ ಕೇಳಿ. ಸಾಲ ಮನ್ನಾ ಆಗುತ್ತೋ ಆಗೋದಿಲ್ವೋ, ನಾನು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ನಾನು ಫಸ್ಟ್ ಆಫ್ ಆಲ್ ಸಾಲ ಮನ್ನಾ ಎಲ್ರಿಗೂ ಆಗುತ್ತೆ. ಆದರೆ ಸಾಲ ಮನ್ನಾ ಆಗಬೇಕಂತಂದ್ರೆ ನಾವು ಹೆಂಗೆ ಸಾಲ ಮನ್ನಾವನ್ನು ನಾವು ಪಡ್ಕೊಳ್ಬೇಕು. DK ಶಿವಕುಮಾರ್ ಅವರು ಹೇಳಿದರು ನಮಗೆ ಸಾಲ ಮನ್ನಾ ಆಗುತ್ತೆ, ನಮಗೀಗ ಸಾಲ ಮನ್ನಾ ಆಗ್ತಾ ಇಲ್ಲ, ನೀವೇನು ನನಗೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ತುಂಬ ಜನ ಕೇಳ್ತಾರೆ. ನಾನು ಎಲ್ರಿಗೂ ಹೇಳುವಂಥದ್ದು, ಸಾಲ ಮನ್ನಾ ಆಗಬೇಕಂತಂದರೆ ನಾವು ಒಂದಿಷ್ಟು ಕೆಲಸವನ್ನು ಮಾಡಬೇಕಾಗ್ತದೆ. ಏನಪ್ಪ ಅಂತಂದರೆ ಎಲ್ರಿಗೂ ಕೂಡ ಹೇಳುವಂಥದ್ದು, ನಾನು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನೂ ಕೂಡ ನೀವು ಪಡ್ಕೊಳ್ಬೋದು. ಆದರೆ ಸಾಲ ಮನ್ನಾ ಆಗಬೇಕಂತಂದ್ರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಸಣ್ಣ ರೈತರಾಗಿರಬೇಕು ಮೊದಲನೆಯದಾಗಿ. ಕರೆಕ್ಟ್. ಹಾಗಾಗಿ ನೀವು ಸಣ್ಣ ರೈತರಾಗಿದ್ದರೆ ನಿಮಗೆ ಹಣ ಜಮೆ ಆಗುತ್ತೆ. ನಾನು ಫಸ್ಟ್ ಹೇಳ್ತೀನಿ ಕೇಳಿ. ಆ್ಯಂಡ್ ಅದ್ರ ಜೊತೆಗೇನೆ ಎರಡನೇ ವಿಚಾರ ಏನಪ್ಪ ಅಂತಂದರೆ, ನಿಮ್ಮದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಏನಂತಂದರೆ ಪ್ರತಿಯೊಂದು ಯೋಜನೆಯ ಅಪ್ಡೇಟ್ಗಳು ಕರೆಕ್ಟಾಗಿ ಆಗಿರಬೇಕು ಸ್ನೇಹಿತರೆ. ಇಲ್ಲ ಅಂತಂದರೆ ನಿಮ್ಗೆ ಹಣ ಜಮೆ ಆಗಲ್ಲ. ಹಾಗಾಗಿ ಆ್ಯಂಡ್ ಸೆಕೆಂಡ್ ಒನ್ ಏನಂತಂದರೆ ನಿಮ್ಮದು ಆಧಾರ್ ಕಾರ್ಡ್ ರೇಷನ್ ಪ್ರತಿಯೊಂದು ಅಪ್ಡೇಟ್ಗಳು ಆಗಿರಬೇಕು. ಆ್ಯಂಡ್ ಅದ್ರ ಜೊತೆಗೇ ನಿಮ್ದು ಏನಪ್ಪ ಅಂತಂದರೆ ಮೊಬೈಲ್ ಕರೆಕ್ಟ್ ಆಗಿರಬೇಕು. ಆ್ಯಂಡ್ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು, ಎಲ್ರಿಗೂ ಹೇಳುವಂಥದ್ದು ನಾನು, ಅರ್ಥ ಆಯ್ತಾ? ಆ್ಯಂಡ್ ಅದ್ರ ಜೊತೆಗೇ ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಿಮ್ಮ ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ನಿಮ್ಮ ಕಮೆಂಟ್ ಅನ್ನುವಂಥದ್ದು ನಮಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀವು ಹೆಂಗೆ ಹೇಳ್ತಿರೋ ಹಾಗೆ
ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಾನು. ಆ್ಯಂಡ್ ಅದ್ರ ಜೊತೆಗೇನೆ ಇಲ್ಲಿ ಏನೋ ನಮಗಿಲ್ಲಿ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗಿಲ್ಲ, ಎಕ್ಸೆಟ್ರಾ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಜಾಸ್ತಿ. ನಿಮ್ಗೆ ಹಣ ಬಂದಿಲ್ವಾ, ನನ್ನ ಹತ್ರ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕೇಳಿ, ಯಾಕೆ ಹಣ ಬಂದಿಲ್ಲ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನನ್ನು ಮಾಡ್ತೀನಿ ಸ್ನೇಹಿತರೆ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಹಣ ಬಂದಿಲ್ಲ, ಹಾಗೆ ಹೀಗೆ ಎಕ್ಸೆಟ್ರಾ ಅಂತ. ಏನು ಮಾಡಬೇಕಪ್ಪ ಅಂತಂದರೆ, ಪ್ರತಿಯೊಬ್ರಿಗೆ ಹೇಳುವಂಥದ್ದು, ನೀವು ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥದ್ದು, ರೈತರ ಸಾಲ ಮನ್ನಾ ಆಗುತ್ತೆ, ಯಾಕೆ ಆಗಲ್ಲ ಅಲ್ವಾ? ಹಾಗಾಗಿ ರೈತರು ತುಂಬ ಜನ ಕಮೆಂಟ್ ಮಾಡ್ತಾರೆ ನನಗೆ, ಸರ್ ನಮ್ಗೆ ಸಾಲ ಮನ್ನಾ ಆಗಿಲ್ಲ. ಹೆಂಗಾಗುತ್ತೆ? ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡಿಲ್ಲ. ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಹೆಂಗೆ ಸಾಲ ಮನ್ನಾ ಆಗುತ್ತೆ? ಗೃಹಲಕ್ಷ್ಮಿ ಹಣ ಆದರೂ ಆಗಿರ್ಬೋದು, ಆದರೆ ಗೃಹಲಕ್ಷ್ಮಿ ಯೋಜನೆ ಆದರೂ ಆಗಿರ್ಬೋದು, ಯಾವುದೇ ಯೋಜನೆ ಆದರೂ ಆಗಿರ್ಬೋದು, ನೀವು ಕರೆಕ್ಟಾಗಿ ಆ ಒಂದು ವಿಚಾರದಲ್ಲಿ ಈಗ ಅಪ್ಡೇಟ್ಗಳನ್ನೆಲ್ಲ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಹೆಂಗೆ ಹಣ ಜಮೆ ಆಗಲ್ಲ. ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಂತಂದರೆ, ಮಳೆ ಯಾವ ಲೆವೆಲಿಗೆ ಬರ್ತಾ ಇದೆ ಅಂತಂದರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. 6 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಫಸ್ಟ್ ಆಫ್ ಆಲ್ ನನಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದರೆ, ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಮಗಳೂರು. ಐ ಥಿಂಕ್ ಈ 6 ಜಿಲ್ಲೆಗಳಿಗೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಆ್ಯಂಡ್ ಉಡುಪಿ ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಅಂದರೆ ಕೊಡಗು ಈ ಇಷ್ಟು ಜಿಲ್ಲೆಗಳಿಗೆ ಇಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಅಂದರೆ ನೀವು ಹೊರಗಡೆ ಹೋಗುವಾಗ ಮಳೆ ಸಿಕ್ಕಾಪಟ್ಟೆ ಬರುತ್ತೆ ಆ್ಯಂಡ್ ಅದ್ರ ಜೊತೆಗೇ ನೀವು ಹೊರಗಡೆ ಹೋಗುವಾಗ ಎಚ್ಚರಿಕೆಯಿಂದಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ನಿಮಗೆ ವಾರ್ನಿಂಗನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಏನಂತಂದರೆ ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ನಾನು ಹೇಳುವಂಥದ್ದು. ಹೊರಗಡೆ ಹೋಗಿಬಿಟ್ಟು ನಿಮಗೆ ಇಲ್ಲಿ ಅನಾಹುತಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿ, ಹೊರಗಡೆ ಹೋಗಿ ನೀವು ಪ್ರಾಬ್ಲಮನ್ನು ಮಾಡಿಕೊಳ್ಳೋದಕ್ಕಿಂತ ನೀವು ಕರೆಕ್ಟಾಗಿ ನೀವು ಹೊರಗಡೆ ಹೋಗ್ದೇನೆ ಕರೆಕ್ಟಾಗಿ ಇರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊರಗಡೆ ಹೋಗಿ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ಅವ್ರಿವ್ರಿಗಂತಲ್ಲ, ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಹೊರಗಡೆ ಹೋಗಿ ಜಾಸ್ತಿ ಪ್ರಾಬ್ಲಮನ್ನು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಈ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಆ 6 ಜಿಲ್ಲೆಗಳಿಗೆ 100% ಆಗಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು ಸರ್ಕಾರ ಅಂತಂದರೆ ಹವಾಮಾನ ಇಲಾಖೆ. ನಾನು ಎಲ್ರಿಗೂ ಹೇಳುವಂಥದ್ದು, ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು ಸರ್ಕಾರ ಅಲ್ಲ, ಹವಾಮಾನ ಇಲಾಖೆ. ಹಾಗೆ ಸರ್ಕಾರವೇ ಘೋಷಣೆ ಮಾಡಿರುವಂಥದ್ದು. ಆದರೆ ಹವಾಮಾನ ಇಲಾಖೆಯವರು ಕೊಟ್ಟಿರುವಂಥ ಮಾಹಿತಿ ಮೇರೆಗೆ ಸರ್ಕಾರ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಾಬ್ಲಮನ್ನು ಮಾಡ್ಕೊಳ್ಬೇಡಿ. ಸರ್ಕಾರ ಏನೋ ಹೇಳ್ತಾರೆ, ನಮಗದೆಲ್ಲ ಏನಾಗಲ್ಲ ಆ ರೀತಿ ಯೋಚನೆ ಮಾಡಬೇಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ತುಂಬ ಪ್ರಾಬ್ಲಮಲ್ಲಿ ಸಿಗಾಕೊಳ್ತೀರ. ಯಾಕಂತಂದರೆ ನೀವು ಮಳೆ ಬರಲ್ಲ ಅಂತ ಹೊರಗೆ ಹೋಗಿಬಿಟ್ಟು ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮಳೆ ತುಂಬ ಜನರ ಒಂದು ಜೀವವನ್ನೇ ಪಡ್ಕೊಳ್ಳುತ್ತೆ ಕೆಲವು ಬಾರಿ. ಹಾಗಾಗಿ ಪ್ರಾಬ್ಲಮಲ್ಲಿ ಸಿಗಾಕೊಳ್ಬೇಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಮಳೆಯಿಂದ ಏನಾಗಲ್ಲ ಅಂತ ಹೇಳ್ತಾರೆ. ಅದನ್ನು ನೀವು ಜಾಸ್ತಿ ನಂಬಲಿಕ್ಕೆ ಹೋಗಬೇಡಿ. ಮಳೆ ನೀರು ತುಂಬ ಡೇಂಜರಸ್. ಹಾಗಾಗಿ ನೀರಲ್ಲಿ ಯಾವತ್ತೂ ಕೂಡ ಆಟ ಆಡ್ಲಿಕ್ಕೆ ಹೋಗಬಾರ್ದು. ಆ್ಯಂಡ್ ನಾನು ನಿಮ್ಗೆ ಈ ಎಲ್ಲ ಜಿಲ್ಲೆಗಳಿಗೂ, ಅಂದರೆ ಈಗ ಮಾನ್ಸೂನ್ ಅಂತ ಏನಿಲ್ಲ, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಬರ್ತಾ ಇದೆ ಯಾವ ಲೆವೆಲಿ ಇವಾಗಲೂ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ನಾನು ಅದೇ ಹೇಳುವಂಥದ್ದು, ಮಳೆ ಬರುತ್ತೆ 100% ಆಗಿ ಎಲ್ಲ ಜಿಲ್ಲೆಗಳು. ನಿಮ್ಗೆ ಗೊತ್ತಿದೆ, ಈಗ ನಾನು ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ. ಯಾಕಂತಂದರೆ ಆ ಲೆವೆಲಿಗೆ ಬರ್ತಾ ಇದೆ ಮಳೆ. ಯಾವ ಲೆವೆಲಿಗೆ ಅಂತಂದರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಲೆವೆಲಿಗೆ ಬರ್ತಾ ಇದೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಒಳ್ಳೇದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಹಣನೂ ಜಮೆ ಆಗಲಿ. ಆ್ಯಂಡ್ ಮಳೆ ಎಲ್ಲ ಜಿಲ್ಲೆಗಳಿಗೆ ಬರ್ತಾ ಇದೆ. ಆ್ಯಂಡ್ 100% ಎಲ್ರಿಗೂ ಮಳೆಯೂ ಕೂಡ ಬರಲಿ. ನಾನು ಏನು ಹೇಳಿದೆ, ಗೃಹಲಕ್ಷ್ಮಿ ಹಣನೂ ಕೂಡ ಜಮೆ ಆಗಲಿ. ಆ್ಯಂಡ್ ಅದ್ರ ಜೊತೆಗೇ ರೈತರಿಗೆ ಸಾಲ ಮನ್ನಾ ಕೂಡ ಆಗಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಮುಖ್ಯ. ಹಾಗಾಗಿ ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ಎಲ್ಲರೂ ಕೂಡ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ಮುಂದೆ ವಿಡಿಯೋದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಳೆ ನಾನು ಹೇಳಿದ್ನಲ್ಲ, ಎಚ್ಚರಿಕೆಯಿಂದ ಇರಿ. ಆ್ಯಂಡ್
ಮಳೆ ಇರುವಾಗ ಜಾಸ್ತಿ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ. ಅಷ್ಟೇ ಹೇಳ್ತಾ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ಎಚ್ಚರಿಕೆಯಿಂದ ಇರಿ, ಮಳೆ ಜಾಸ್ತಿ ಆದಾಗ ಹೊರಗಡೆ ಹೋಗ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ.